ಹಾಯ್ ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ಕೊರ್ಸುಗಾಯನ್ನು ಹಾಕುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದೇನೆ. ಇದು ನೋಡಿ, ಇಲ್ಲಿ ಬಿಸಿ ಬಿಸಿ ನೀರಿಟ್ಟಿದ್ದೇನೆ. ಇದು ಫುಲ್ ಕುದಿಬೇಕು. ನೀರು ಕುದಿಯುವಾಗ ಈ ಮಾವಿನಕಾಯನ್ನು ತೆಗೆದು ನೀರಿಗೆ ಹಾಕಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದ್ದ ಹಾಗೆ ಇದನ್ನು ತೆಗೆದಿಟ್ಕೋಬೇಕು. ಆಮೇಲೆ ಇದೇ ಬಿಸಿ ನೀರಿಗೆ ಉಪ್ಪನ್ನು ಹಾಕ್ಕೋಬೇಕು. ದೊಡ್ಡ ಉಪ್ಪನ್ನು ಬಳಸಬೇಕು, ಚಿಕ್ಕ ಉಪ್ಪಲ್ಲ, ಕಲ್ಲುಪ್ಪನ್ನು ಹಾಕಿ ಇಡಬೇಕು. ಹಾಗೆ ಅದು ತಣ್ಣಗಾದ ಮೇಲೆ ಅದಕ್ಕೆ ಮಾವಿನಕಾಯಿ ಕೂಡ ತಣ್ಣಗಾಗಿರುತ್ತೆ, ಆ ನೀರಿಗೆ ಹಾಕಿ ಅದನ್ನು ಇಡೋದು. ಅದು ಮಳೆಗಾಲಕ್ಕೆ ಒಂದು ರೆಸಿಪಿಯನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಮಾವಿನಕಾಯಿಂದ ಗೊಜ್ಜು ಮತ್ತು ಪಲ್ಯ ಏನು ಬೇಕಾದರೂ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ಕಲರ್ ಚೇಂಜ್ ಆಗ್ತಾ ಇದೆ. ಇದರದ್ದು ನೀರಿಗೆ ಹಾಕಿಟ್ಟಿದ್ದೇನೆ. ಹಸಿ ಮಾವಿನಕಾಯಿ ಕಲರ್ ಚೇಂಜ್ ಆಗಬೇಕು. ಇರೋದು ಗೋಲ್ಡನ್ ಕಲರಿಗೆ ಬರಬೇಕು. ಇದು ನೋಡಿ, ಗೋಲ್ಡನ್ ಕಲರಿಗೆ ಬಂದಿದೆ. ಇದು ಎರಡು ನಿಮಿಷ ನೀರಲ್ಲಿ ಇಡಬೇಕು. ಇದನ್ನು ಬಿಸಿ ಬಿಸಿ ನೀರಲ್ಲಿ, ಇದೇ ಬಿಸಿ ನೀರಿಗೆ ಉಪ್ಪು ಹಾಕಬೇಕು. ಆಮೇಲೆ ಈಗ ನೋಡಿ, ನಾನು ತೆಗಿತಾ ಇದ್ದೀನಿ. ಇದು ತಣ್ಣಗಾದ ಮೇಲೆ ಆಮೇಲೆ ಒಂದು ಡಬ್ಬಕ್ಕೆ ಹಾಕಿಟ್ರೆ ನಮಗೆ ಮಳೆಗಾಲಕ್ಕೆ ಯೂಸ್ ಆಗುತ್ತೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಈಗ ನಾನು ಇದೇ ಬಿಸಿ ನೀರಿಗೆ ಉಪ್ಪನ್ನು ಹಾಕಿಡ್ತೇನೆ. ಸ್ವಲ್ಪ ಜಾಸ್ತಿ ಉಪ್ಪು ಬೇಕು. ಮಾವಿನಕಾಯಿಗೆ ಉಪ್ಪು ಹಿಡ್ಕೊಳ್ಬೇಕು. ನೀರು ಫುಲ್ ತಣ್ಣಗಾದ ಮೇಲೆ ನಾವು ಈ ಕಾಯನ್ನು ಈ ನೀರೊಳಗೆ ಹಾಕಿ ಇಡೋದು. ಈಗ ಉಪ್ಪು ನೀರನ್ನು ಈ ಕರಡಿಗೆಗೆ ಹಾಕಿಟ್ಟಿದ್ದೇನೆ ಡಬ್ಬಕ್ಕೆ. ಈಗ ಈ ಒಂದೊಂದೇ ಮಾವಿನಕಾಯನ್ನು ಈ ನೀರಿನೊಳಗೆ, ಉಪ್ಪು ನೀರಿನೊಳಗೆ ಹಾಕಿಡ್ತಾ ಇದ್ದೇನೆ. ಇದು ಮಳೆಗಾಲಕ್ಕೆ ಮಾಡುವಂಥದ್ದು. ಏನಾದರೂ ಗೊಜ್ಜು, ಸಾಸಿವೆ ಏನಾದರೂ ಮಾಡ್ಕೋಬಹುದು. ತುಂಬ ಚೆನ್ನಾಗಾಗುತ್ತೆ. ನೀವು ಕೂಡ ಈ ಮಾವಿನಕಾಯಿ ಸಿಕ್ಕಿದ್ರೆ ಹೀಗೆ ಮಾಡಿಡಿ, ಓಕೆನಾ? ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಬಾಯ್ ಬಾಯ್.